ಕರ್ನಾಟಕದ ತೆಂಗು ಪ್ರದೇಶದ ಅನೇಕ ಜಿಲ್ಲೆಗಳಲ್ಲಿ ತೆಂಗಿನ ಉತ್ಪನ್ನಗಳು ಮಾರುಕಟ್ಟೆಗೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ಕಳೆದ ಬಾರಿ ಸರ್ಕಾರ ರೈತರಿಗೆ ಅನ್ಯಾಯ ಮಾಡಿತು. ಏನು ಕೊಡಬೇಕಾಗಿತ್ತು ಸಹಾಯಧನವನ್ನು ರಾಜ್ಯ ಸರ್ಕಾರ ಕೊಡಲು ಘೋಷಣೆ ಮಾಡಿ ಆ ಘೋಷಣೆಯಿಂದ ಹಿಂದೆ ಉಳಿತು. ಈಗಾದರೂ ಸರ್ಕಾರ ಅದನ್ನು ಕ್ರಮಬದ್ಧವಾಗಿ ಜಾರಿಗೊಳಿಸಬೇಕು ಅಂತಕ್ಕಂಥ ಒತ್ತಾಯ ಸರ್ಕಾರದ ಮೇಲೆ ತರಲಾಗಿದೆ. ಕಳೆದ 2 ತಿಂಗಳ ಹಿಂದೆ ಅರಸೀಕೆರೆಯಿಂದ ಬೆಂಗಳೂರಿನ ವಿಧಾನಸೌಧಕ್ಕೆ ಸಾವಿರಾರು ರೈತರು ಪಾದಯಾತ್ರೆಯ ಮೂಲಕ ತೆಂಗಿಗೆ ಗೌರವಯುತವಾದಂಥ ಬೆಲೆಯನ್ನು ನೀಡಬೇಕಂತ ಹೇಳಿ ಒತ್ತಾಯವನ್ನು ಇಟ್ಟುಕೊಂಡು ಪಾದಯಾತ್ರೆಯನ್ನು ಮಾಡಿದ್ವಿ. ಬಂಧುಗಳು, ಕಳೆದ 8ನೇ ತಾರೀಕು ಜನವರಿ 8ನೇ ತಾರೀಕು ತುಮಕೂರು DC ಕಚೇರಿಯ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಅಹೋರಾತ್ರಿ ಮುಂದುವರಿತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ನಾವು ಸರ್ಕಾರಕ್ಕೆ ಹೇಳ್ತಾ ಇರೋದು, ನೋಡಿ, 19ರಲ್ಲಿ ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಇಲಾಖೆ 1 ಕ್ವಿಂಟಲ್ ತೆಂಗು ಕೊಬ್ಬರಿಯನ್ನು ಮಾಡಲಿಕ್ಕೆ 16,700 ರೂಪಾಯಿ ಖರ್ಚು ಬರುತ್ತೆ ಅಂತ ಹೇಳಿ ಸರ್ಕಾರದ ವರದಿ. ಇದನ್ನು ನಾವು ಏನು ಹಣದ ಉಬ್ಬರ ಜಾಸ್ತಿ ಆಗಿರೋ ಕಾರಣಕ್ಕೆ ಅದನ್ನು 2023-24ನೇ ಸಾಲಿಗೆ ಅದರ ಬೆಲೆ ಸುಮಾರು 25,000 ರೂಪಾಯಿ 1 ಕ್ವಿಂಟಾಲ್ಗೆ ಆಗುತ್ತೆ. ಅದರ ಮಾನದಂಡದ ಕೆಳಗಡೆ ನಾವು ಸರ್ಕಾರಕ್ಕೆ 25,000 ರೂಪಾಯಿನಲ್ಲಿ ಕೊಬ್ಬರಿ ಖರೀದಿ ಆಗಬೇಕು. ಅದನ್ನು MSP ಅಂತ ಹೇಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಘೋಷಣೆ ಮಾಡಬೇಕಂತ ಹೇಳಿ ನಾವು ಒತ್ತಾಯವನ್ನು ತಂದಿದ್ವಿ. ಬಂಧುಗಳೇ, ಈ ಸಂದರ್ಭದಲ್ಲಿ ಏನು ಸರ್ಕಾರ ನಮ್ಮ ಪಾದಯಾತ್ರೆಯ ನಂತರದಲ್ಲಿ ಕೇಂದ್ರ ಸರ್ಕಾರ ಏನು 11,750 ರೂಪಾಯಿ ಇದ್ದಂಥ MSPಗೆ ಈಗ 12,000 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಇದರ ಜೊತೆಗೆ ರಾಜ್ಯ ಸರ್ಕಾರ ಈ ಹಿಂದೆ ಏನು 1,250 ರೂಪಾಯಿಯಿಂದ ಈಗ 1,500 ರೂಪಾಯಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ನಮ್ಮದು ಇದಕ್ಕೆ ತಕರಾರು ನಾವೇನು ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಪ್ರಶ್ನೆ ಏನಪ್ಪ ಅಂದರೆ, ಮಾನ್ಯ ಸಿದ್ದರಾಮಯ್ಯನವರೇ, ಚುನಾವಣಾ ಪೂರ್ವದಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಅವರೇ ಘೋಷಣೆ ಮಾಡಿದ್ರು, ನಮ್ಮ ಸರ್ಕಾರ ಬಂದ ತಕ್ಷಣವೇ ಕೊಬ್ಬರಿಗೆ 15,000 ರೂಪಾಯಿನಲ್ಲಿ ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿ. ಇದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ಎಲ್ಲೋಯ್ತು ನಿಮ್ದು 15,000 ಅಂತ. ಮಾನ್ಯ ಮುಖ್ಯಮಂತ್ರಿಗಳೇ, ಈ ಸಂಬಂಧ ಕೇಂದ್ರ ಸರ್ಕಾರ 12,000 ರೂಪಾಯಿ ಘೋಷಣೆ ಮಾಡಿದೆ. ರಾಜ್ಯ ಸರ್ಕಾರ 3,000 ರೂಪಾಯಿನ ಏನು ಸಹಾಯಹಸ್ತವನ್ನು ನೀಡಿ 15,000 ರೂಪಾಯಿಗೆ ಈ ವರ್ಷದ ತೆಂಗಿನ ಬೆಳೆಯನ್ನು ಅಂದರೆ ಉಂಡು ಕೊಬ್ಬರಿಯನ್ನು ಖರೀದಿ ಮಾಡಬೇಕಂತೇಳಿ ತಮ್ಮ ಮೇಲೆ ನಮ್ಮ ಒತ್ತಾಯ ಇದೆ. ಆ ಕಾರಣಕ್ಕೆ ಬಂಧುಗಳೇ, ಸರ್ಕಾರ ಒಂದು ರೀತಿ ಮಂಡ ಧೋರಣೆಯನ್ನು ಮುಂದುವರಿಸ್ತಾ ಇರುವ ಕಾರಣಕ್ಕೆ ತುಮಕೂರಿನಲ್ಲಿ ಏನು ಪ್ರತಿಭಟನೆ ನಡೀತಾ ಇದೆ, ಅಹೋರಾತ್ರಿ ಧರಣಿ ಸತ್ಯಾಗ್ರಹ, ಅದನ್ನು ಚುರುಕುಗೊಳಿಸಲಿಕ್ಕೆ ಬರುವ 18ನೇ ತಾರೀಕು ಅಲ್ಲಿ ಬೃಹತ್ ಪ್ರಮಾಣದಲ್ಲಿ ರೈತರು ಟ್ರ್ಯಾಕ್ಟರ್ಗಳಲ್ಲಿ, ಟ್ರಿಲ್ಲರ್ಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ತಾಲೂಕುಗಳಿಂದ ತುಮಕೂರು ಕೇಂದ್ರಕ್ಕೆ ಬರಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದೆ. ಆ ಕಾರಣಕ್ಕೆ ತುಮಕೂರು ಜಿಲ್ಲೆಗೆ ಸೀಮಿತ ಆಗದಲ್ಲೇ ಹಾಸನ ಜಿಲ್ಲೆಯ ರೈತರು ಮತ್ತು ಮಂಡ್ಯ ರೈತರು, ಚಾಮರಾಜನಗರ, ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ, ಹೀಗೆ ಚಿತ್ರದುರ್ಗ, ಚಿಕ್ಕಮಗಳೂರು, ದಾವಣಗೆರೆ ಈ ಭಾಗದ ಎಲ್ಲ ರೈತರು, ತೆಂಗು ಪ್ರದೇಶದ ರೈತರು ಬರುವ 18ನೇ ತಾರೀಕು ಬೆಳಿಗ್ಗೆ 10:30 ಗಂಟೆಗೆ ತುಮಕೂರಿನ DC ಕಚೇರಿಯ ಮುಂಭಾಗದ ಏನು ಧರಣಿ ಸತ್ಯಾಗ್ರಹದ ಸ್ಥಳಕ್ಕೆ ತಾವೆಲ್ಲ ಬಂದು ಸೇರ್ಬೇಕಂತೇಳಿ ತಮ್ಮೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀವಿ. ತೆಂಗು ಬೆಳೆಗಾರರನ್ನು ಉಳಿಸ್ಲಿಕ್ಕೆ,
ನಮ್ಮ ಎಲ್ಲ ಪ್ರಯತ್ನ ಜಯವಾಗಲಿ. ಆ ದಿಕ್ಕಲ್ಲಿ ಆಶಯವನ್ನು ಆಶ್ರಯವನ್ನು ನಾವು ಪಡೆಯೋಣ. ಆ ದಿಕ್ಕಲ್ಲಿ ರಾಜ್ಯ ಸರ್ಕಾರ ದೊಡ್ಡ ಮನಸ್ಸು ಮಾಡಿ 15,000 ರೂಪಾಯಿನಲ್ಲಿ ಖರೀದಿಯನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ನಮ್ಮ ಒತ್ತಾಯ. ಎಲ್ಲ ಬಂಧುಗಳೇ ಭೇಟಿಯಾಗೋಣ. ಬರುವ 18ನೇ ತಾರೀಕು ಗುರುವಾರ 10:30 ಗಂಟೆಗೆ ನಾವು ತುಮಕೂರಿನಲ್ಲಿ ಭೇಟಿ ಮಾಡೋಣ. ಎಲ್ಲ ಜಿಲ್ಲೆಗಳಿಂದ ಬರ್ತಕ್ಕಂಥ ರೈತರು ಮತ್ತು ತುಮಕೂರು ಸುತ್ತಮುತ್ತಲಿನಿಂದ ಬರ್ತಕ್ಕಂಥ ಟ್ರ್ಯಾಕ್ಟ್ರು ಮತ್ತು ರೈತರು ನಾವೆಲ್ಲರೂ ಅಲ್ಲಿ ಒಟ್ಟಿಗೆ ಸೇರೋಣ. ಎಲ್ಲರಿಗೆ ನಮಸ್ಕಾರ.